ಕುಚ್ಚುಕು ಗೆಳೆಯರಾಗಿದ್ದ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ನಡುವೆ ಮುನಿಸು ಉಂಟಾಗಿರೋದು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದ ನಂತರ ಬಿಜೆಪಿ ಅವರನ್ನ ಪಾರ್ಟಿಗೆ ಸೇರಿಸಿಕೊಳ್ಳಿಲ್ಲ. ಇದಕ್ಕೆ ರಾಮುಲುನ ಕಾರಣ ಅನ್ನೋದು ರೆಡ್ಡಿ ಅವರ ಆರೋಪ. ಹಿಂಗಾಗಿ ರೆಡ್ಡಿ ರಾಮುಲು ವಿರುದ್ಧ ಬಂಗಾರು ಹನುಮಂತ್ ಅವರನ್ನ ಪ್ರೋತ್ಸಾಹಿಸಿ ಚುನಾವಣೆಗೆ ನಿಲ್ಲಿಸಿದ್ರು. ಸಂಡೂರು ಉಪಚುನಾವಣೆಗೆ ರಾಮುಲು ಟಿಕೆಟ್ ಕೇಳಿದಾಗ ರೆಡ್ಡಿ ಬೆಂಬಲಿಸದೇ ಇರೋದು ರಾಮುಲು ಅವರ ಕೋಪಕ್ಕೆ ಕಾರಣ ಆಗಿತ್ತು. ಹೀಗಾಗಿ ರಾಮ ಲಕ್ಷ್ಮಣ ಅಂತಿದ್ದ ಅವರಿಬ್ರು ಈಗ ಹಾವು ಮುಂಗಿಸಿ ಎಂತಾಗ್ಯಾರ. ಇನ್ನ ಬೀದರ್ನಾಗ ಏನ್ ದರೋಡಿ ನಡೆದಿತ್ತು, ಜಿಲ್ಲೆಯೊಳಗೆ ಆತಂಕ ಭಯ ಸೃಷ್ಟಿ ಆಗಕ್ ಕಾರಣ ಆಗೈತಿ. ನಗರ ಸೇರಿದಂತೆ ಔಟ್ಸೈಡ್ ಬಹುತೇಕ ಕಡೆ ಸಿಸಿಟಿವಿಗಳು ಹಾಳಾಗ್ಯಾವ. ಆರೋಪಿಗಳ ಶೋಧಕ್ಕಾಗಿ ಪೊಲೀಸರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬೀದರ್ ನಗರದ ಔರಾದ ಬೀದರ್ ಮೇನ್ ರೋಡ್ ಚಿಕ್ಕಪೇಟೆ ಬಳಿ ಸಿಸಿಟಿವಿ ಇದ್ದೂ ಇಲ್ದಂಗ ಈ ಕಡೆ ಸಿಸಿಟಿವಿಗಳು ಹಾಳಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ದುರಸ್ತಿಗೆ ಮುಂದಾಗದೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರು ಸಿಟ್ಟಾಗ್ಯಾರ. ಬೀದರ್ನಾಗ ಬ್ಯಾಂಕ್ ದರೋಡೆ ಪ್ರಕರಣ ಮಾಸುವ ಮುನ್ನವೇ ನಿನ್ನೆ ಮತ್ತೊಂದು ಹಂತದ ಘಟನೆ ನಡೆದೈತೆ. ಅದ ಬೀದರ್ನಾಗ ಹಾಡಾಗ್ಲೇ ಮನೆಗೆ ನುಗ್ಗಿ ಕದಿಮರು ಕನ್ನ ಹಾಕ್ಯಾರ. ಈ ಸಂಬಂಧ ರಿಪಬ್ಲಿಕ್ ಕನ್ನಡದ ಜೊತೆಗೆ ವಿಜಯಲಕ್ಷ್ಮಿ ಮತ್ತ ಮಲ್ಲಿಕಾರ್ಜುನ್ ಮುತ್ತಣ್ಣ ದಂಪತಿ ಮಾತಾಡ್ಯಾರ, ಸಿಟ್ಟಾಗ್ಯಾರ. ಅವರು ರಾಜ್ಯವಾಗಿ ಯುಪಿ ಸಿಎಂ ಯೋಗಿ ಮಾದರಿ ಕಾಯ್ದೆಯನ್ನು ನಮ್ಮಲ್ಲೂ ತರಬೇಕು ಅಂದ್ರ ಕಳ್ಳರು ಹೆದರ್ತಾರ, ಇಲ್ಲ ಅಂದ್ರೆ ಇವ್ರು ಹಿಂಗ ಕಳ್ತನ ಮಾಡ್ಕೋತಾ ಇರ್ತಾರ, ನಮ್ಮಂತವ್ರ ಕಣ್ಣೀರ್ ಹಾಕ್ತಾನೆ ಇರ್ತೀವಿ ಅಂತ ಸರ್ಕಾರದ ವಿರುದ್ಧ ಸಿಟ್ಟು ಮಾಡ್ಕೊಂಡಾರ ಈ ದಂಪತಿ. ನಾವು ತೆಳಗ್ ಮನೆಯಾಗಿದ್ದೀವ್ರಿ, ಮ್ಯಾಲ ಕೀಲಿ ತೆಗೆದು ಡ್ರಾ ತೆಗೆದು ಎಲ್ಲ ಸಾಮಾನು ತಗೊಂಡ್ ಹೋಗ್ತಾರ ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು. ನಾವು ಹೆಣ್ಮಕ್ಳು ಹೆಂಗ್ ಅಡ್ಡಾಡ್ಬೇಕು? ಈಗ ನಾವು ರಾತ್ರಿ 11 ಆದ್ರೂ ಕಾಲನಿದಾಗ ವಾಕಿಂಗ್ ಮಾಡ್ತಿದ್ದೇವ್ರಿ. ಈಗ ಒಬ್ರು ಹೆಣ್ಮಕ್ಳು ಮನೆಗಿಂದ ಹೊರಗೆ ಬರ್ಬೇಕು ಅಂದ್ರೆ ಹೆದರ್ಲತ್ತಾರ. ಈ ರೀತಿ ಸರ್ಕಾರ ಇದಕ್ಕೆ ಕರೆಕ್ಟ್ ಕ್ರಮ ಕೈಕೊಂಡ್ರೆ ಸರಿ ಇರ್ತದ್ರಿ. ಇದು ಈ ರೀತಿ ಹಾಡೆ ಹಗ್ಲ ಬಂದು ಅವರು ಎಲ್ಲ ದರೋಡೆ ಮಾಡ್ಕೊಂಡು ಹೋಗ್ತಾರ ಅಂದ್ರೆ ಹೆಂಗ್ ಅಡ್ಡಾಡ್ಬೇಕು? ಗಂಡ್ ಮಕ್ಳು ಮನೆಯಾಗ ಇರಲ್ಲ, ಹೆಣ್ಮಕ್ಳು ಹೆಂಗ್ ಎದುರಿಸ್ಬೇಕು? ಅದಕ್ಕ ಒಂದ್ ವೇಳೆ ನಾವು ಹೊರಗೆ ಹೋದ್ರ ಅವ್ರು ನಮ್ಮ ಮೇಲೆ ಹಲ್ಲೆ ಮಾಡ್ರ ಅದಕ್ಕೆ ಯಾರು ಜವಾಬ್ದಾರಿ? ಇದಕ್ಕ ಕೆಳಗಡೆ ಮನೇಲೇ ಇದ್ದೇವ್ರಿ ನಾವು. ಮೇಲ್ಗಡೆ ನಮ್ಮ ಮಗನ್ ರೂಮ್ ಅದರಿ, ಸೊಸಿ ಅಲ್ಲೇ ಇರ್ತಾಳ್ರಿ. ಬಟ್ ಆಕಿ ತವ್ರ ಮನಿಗ್ ಹೋಗಿದ್ದೋಳ್ರಿ. ಒಂದ್ ವೇಳೆ ಅವಳು ಅಲ್ಲೇ ಇದ್ಲು, ಹೋಗ ಅವಳಿಗೆ ಏನ್ರ ಹಾನಿ ಮಾಡ್ರ ಅದಕ್ಕೆ ಯಾರ್ರಿ ಜಿಮ್ಮೆದಾರ್? ಯಾರೈತಾರ ಅದೆಲ್ಲ? ಮನೆಗಿಂದ್ರಿ ನನ್ ಮಗಂದ್ ಒಂದ್ ಲ್ಯಾಪ್ಟಾಪ್ ಹೋಗ್ಯದ್ರಿ, ಮತ್ತ ಅವಂದು ಅಲ್ಮರಿ ಕಬೋರ್ಡ್ ಡೆಸ್ಕಿನಾಗ ಒಂದು 65,000 ರೂಪಾಯಿ ಇದ್ದವ್ರಿ. ಮತ್ ಒಂದ್ 30-40 ತೊಲಿ ಬೆಳ್ಳಿ ಇತ್ತು, ಲ್ಯಾಪ್ಟಾಪ್, ಒಂದು ಹಳೆ ಮೊಬೈಲ್ ಇತ್ತು, ಅವೆಲ್ಲ ತಗೊಂಡ್ ಹೋಗ್ಬಿಟ್ಟಾರ್ರಿ ಅವ್ರು. ನಡು ಮಧ್ಯಾಹ್ನದಾಗ ಬಂದು ನಾವು ತೆಳಗ್ ಮನೆಯಾಗಿದ್ದೀವಿ. ಇನ್ನ ಬಿಜಾಪುರ ಹೊರಭಾಗದಾಗ ಏರಿಯಾಗಳನ್ನ ಕದಿಮರು ಟಾರ್ಗೆಟ್ ಮಾಡಿ ಮನೆಗೆ ನುಗ್ಗಿ ದರೋಡೆ ಮಾಡಾಕತ್ತಾರ. ಹಿಂಗಾಗಿ ಜನ ಕಳ್ಳರ ಹಾವಳಿಯಿಂದ ಹೆದರಿ 8 ಜನರ ತಂಡ, ಅಂದ್ರೆ 8 ಜನರು ಅವರ ಒಂದು 8-10 ಜನರು ಮಾಡ್ಕೊಳ್ಳೋದು, ಇಡೀ ಏರಿಯಾ ತುಂಬಾ ತಾವ ಗಸ್ತು ಓಡಾಡೋದು. ಪೊಲೀಸ್ ಇಲಾಖೆ ಗುಂಡೇಟು ನೀಡಿದ್ರು ಕದಿಮರ ಕಾಟ ತಪ್ಪಿಲ್ಲ. ಹಿಂಗಾಗಿ ಏರಿಯಾ ಜನರು ತಾವ ಮಾತಾಡ್ಕೊಂಡು ತಮ್ಮ ಏರಿಯಾದಾಗ ತಾವ ಗಸ್ತು ತಿರುಗ್ತಾ ಇದಾರೆ ನೋಡ್ರಿ. ಬೀದರ್ ಆತು, ಮಂಗಳೂರು ಆತು, ಈಗ ಯಾದಗಿರಿ ಒಳಗೂ ರೋಡ್ ರಾಬರಿ ನಡೆದೈತಿ. ಕುರಿ ವ್ಯಾಪಾರಸ್ಥರ ಬೊಲೆರೋ ವಾಹನ ಅಡ್ಡಗಟ್ಟಿ ಹಲ್ಲೆಗೆದು ಹಣ ದೋಚಿ ಎಸ್ಕೇಪ್ ಆಗಿರುವಂತಹ ಘಟನೆ ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕಿನ ಚಟ್ನಳ್ಳಿ ಕ್ರಾಸ್ ಹತ್ರ ಈ ಒಂದು ಘಟನೆ ನಡೆದೈತಿ. ವ್ಯಾಪಾರಸ್ಥರು ತೆಲಂಗಾಣದ ಸುರೇಪೇಟಿಂದ ಕುರಿ ಖರೀದಿಗೆ ಶಾಪುರಕ್ಕೆ ಬರ್ತಾ ಇದ್ರು. ಈ ಸಂದರ್ಭದಾಗ ದುಷ್ಕರ್ಮಿಗಳು ಇವ್ರ ಗಾಡಿ ನಿಲ್ಲಿಸಿ ಪೆಪ್ಸಿ ಬಾಟ್ಲಿಂದ ಇವ್ರ ಮೇಲೆ ಹಲ್ಲೆ ಮಾಡಿ ಹಣ ಕದ್ಕೊಂಡು ಹೋಗಿ ಎಸ್ಕೇಪ್ ಆಗ್ಯಾರ. ಇನ್ನ ಈ ಘಟನೆ ನಂತರ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ. ರಾಬರಿ ನಡೆಸಿದ ಆರೋಪಿಗಳನ್ನ ಅರೆಸ್ಟೂ ಮಾಡ್ಯಾರ. ಕೃಷ್ಣ, ಯಲ್ಲಪ್ಪ, ಸಿದ್ದರಾಮಪ್ಪ ಅನ್ನೋರನ್ನ ಬಂಧಿಸಿ ಉಳಿದವರಿಗಾಗಿ ಸರ್ಚ್ ಮಾಡಾಕತ್ತಾರ. ಶೃಂಗೇರಿ ಸಂಸ್ಥಾನದ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಹೊಸಪೇಟೆಯ ಪುರ ಪ್ರವೇಶ ಮಾಡಿದ್ದಾರೆ. ಈ ವೇಳೆ ಚಿಂತಾಮಣಿ ಮಠದ ಶ್ರೀ ಶಿವಾನಂದ ಭಾರತಿ ಚಿಂತಾಮಣಿ ಶ್ರೀಗಳು, ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳು, ಮಹಿಳಾ ಭಜನಾ ಮಂಡಳಿ ಸದಸ್ಯರು ಹಾಗೂ ವಿವಿಧ ಸಮಾಜದ ಗಣ್ಯರು ಶ್ರೀಗಳನ್ನ ಸ್ವಾಗತಿಸಿದ್ದಾರೆ. ನೀವು ತಕೊಂಡಿಟ್ಟು ನಮ್ಗೇನು ಗೊತ್ತಾಗಬೇಕು? ನಾವು
ಇನ್ನ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಒಂದು ಎಡವಟ್ಟು ಮಾಡೈತಿ. ಬೆಳಗು 1 ಅನ್ನೋ ಶೀರ್ಷಿಕೆಯೊಳಗ ಪಠ್ಯ ಪುಸ್ತಕದಾಗ ಭಾರತ ಮಾತೆ ಭುವನೇಶ್ವರಿ ವಿಡಂಬನೆಯ ವಿಚಾರಗಳ ಸೇರ್ಪಡೆ ಮಾಡಿರೋದು. ಸಂಪೂರ್ಣ ಅಧ್ಯಾಯದಾಗ ಕೋಮುದ್ವೇಷದ ವಿಷಯಗಳು ಪ್ರಸ್ತಾಪ ಆಗ್ಯಾವಂತ ಹೇಳಿ ಪರೋಕ್ಷವಾಗಿ RSS ವಿರುದ್ಧವೂ ಕೂಡ ಟೀಕೆ ಮಾಡಿರೋದು. ಭುವನೇಶ್ವರಿ ಕೋಮುವಾದಿ ಮಾತೆ, ಭಾರತ ಮಾತೆ ಚಿತ್ರ, ಹಿಂದೂ ಮಾತೆ ಚಿತ್ರ, ಮೆಕ್ಕಾಗಿ ಸಂವಾದಿಯಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ. ಹಿಂದೂ ಅನ್ನೋದು ಒಂದು ಕಲ್ಪಿತ ಧರ್ಮ, ಹೀಗೆ ವಿವಾದಿತ ಸಾಲುಗಳನ್ನ ಪಠ್ಯದಲ್ಲಿ ಸೇರಿಸ್ಯಾರಂತ. ಇದು ತಡವಾಗಿ ಬೆಳಕಿಗೆ ಬಂದಿದೆ. ವಿದ್ಯಾಲಯದ ಡಿಗ್ರಿ ಕೋರ್ಸ್ಗಳಿಗೆ ಫಸ್ಟ್ ಸೆಮಿಸ್ಟರ್ ಇರುವಂತ ಒಂದು ಬುಕ್ ಬೆಳಗು ಅಂತ ಹೇಳಿ, ಬೆಳಗು 1 ಪಠ್ಯ ಪುಸ್ತಕ ಅಥವಾ ಒಂದು ಯಾವುದೋ ಒಂದು ಪಕ್ಷದ ಅಥವಾ ಯಾವುದೋ ಒಂದು ವಿಚಾರದ ಮ್ಯಾನಿಫೆಸ್ಟೋ ಅಂತ ಗೊತ್ತಾಗ್ಲಿಲ್ಲ. ಈ ಪುಸ್ತಕದಲ್ಲಿ ಅನೇಕ ಪಾಯಿಂಟ್ಗಳನ್ನ ನಾವು ಮಾಡಿವಿ. ಬೆಳಗು 1 ಇದರಲ್ಲಿ ಘಟಕ 1ರಲ್ಲಿ ರಾಷ್ಟ್ರೀಯತೆ ಎಂಬ ಶೀರ್ಷಿಕೆ ಅಡಿಯಲ್ಲಿ 4ನೇ ಅಧ್ಯಾಯದಲ್ಲಿ ರಾಷ್ಟ್ರೀಯತೆ ಆಚರಣೆ ಸುತ್ತ ಅಂತ ಒಂದು ಪಾಠ ಇದೆ. ಅದರಲ್ಲಿ ಭಾರತಾಂಬೆ ಕಲ್ಪನೆ ಒಂದು ಉಪಾಧ್ಯಾಯದಲ್ಲಿ ಭಾರತ ಮಾತೆಯ ಚಿತ್ರ ಹಿಂದೂ ಮಾತೆಯ ಚಿತ್ರವೇ ಆಗಿದೆ. ಆ ಚಿತ್ರವನ್ನು ನೋಡಿದ್ರೆ ಅಲ್ಲಿ ಮುಸ್ಲಿಂ, ಸಿಖ್, ಜೈನ್, ಗೊಲ್ಲ, ಹೊಲೆಯಾದಿ ಕುರುಗಳು ಕಾಣುವುದಿಲ್ಲ. ಈಕೆ ಖಂಡಿತ ಹಿಂದೂ ಎಂಬ ಕಲ್ಪನೆಯ ಮಾತೆ. ಹೀಗಾಗಿ ಭಾರತ ಮಾತೆಯ ಕಲ್ಪನೆ ಒಂದು ವರ್ಗ ಸಮುದಾಯದ ಕಲ್ಪನೆ ಮಾತ್ರ ಆಗಿದ್ದು ಇನ್ನಿತರು ಒಪ್ಪುವಂತೆ ಒತ್ತಾಯಿಸುತ್ತದೆ. ಪ್ರತಿಯೊಂದು ಭಾವನಾತ್ಮಕ ಸಭೆ ಸಮಾರಂಭದಲ್ಲಿ ಭಾರತ ಮಾತಾ ಕಿ ಜೈ ಎಂದು ಯಾರಾದರೂ ಕೂಗಿ ಉಳಿದವರು ಜೈ ಎನ್ನುತ್ತಾರೆ. ಈ ಜೈ ಎನ್ನುವ ಕಲ್ಪನೆ ಇನ್ನೊಬ್ಬರ ಸೋಲನ್ನು ನೆನಪಿಸುತ್ತದೆ. ಅಂದ್ರೆ ಭಾರತ ಮಾತಾ ಕಿ ಜೈ ಅನ್ನೋದು ಕೂಡ ಹುಡುಗರಿಗೆ ತಪ್ಪು ಅನ್ನುವಂತ ಕಲಿಸುವಂತ ಪಾಠವನ್ನ ಕಾಲೇಜುಗಳಲ್ಲಿ ಇವತ್ತು ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಭುವನೇಶ್ವರಿ ದೇವಿ ಕೂಡ ಬರೀ ಒಂದು ವರ್ಗಕ್ಕೆ ಸೇರಿದವರು. ಭುವನೇಶ್ವರಿ ದೇವಿ ಎಲ್ಲರನ್ನು ಪ್ರತಿನಿಧಿಸುವುದಿಲ್ಲ ಅಂತ ಕೂಡ ಬರೆದಿದ್ದಾರೆ. ಆಮೇಲೆ ರಾಮ ಮಂದಿರ ನಿರ್ಮಾಣದ ಬಗ್ಗೆನೂ ನೆಗೆಟಿವ್ ಆಗಿ ಬರೆದಿದ್ದಾರೆ. ಅದು ರಾಷ್ಟ್ರ ವಿರೋಧಿ ವಿಭಜನಾತ್ಮಕ ಹೇಳಿಕೆಯನ್ನು ಇದರಲ್ಲಿ ಬರೆದಿದ್ದಾರೆ. ಇನ್ನು ಯೂನಿವರ್ಸಿಟಿ ಈ ರೀತಿ ಎಡವಟ್ಟಿನ ವಿರುದ್ಧ ಧಾರವಾಡದ ಹಿರಿಯ ನ್ಯಾಯವಾದಿ ಅರುಣ್ ಜೋಶಿ ಅವರು ಹೋರಾಟ ಮಾಡಬೇಕು ಅಂತ ರೆಡಿ ಆಗ್ಯಾರ. ಈ ಬಗ್ಗೆ ಕೆಲವು ವಿದ್ಯಾರ್ಥಿಗಳು, ಅಧ್ಯಾಪಕರು ನ್ಯಾಯವಾದಿ ಜೋಶಿ ಅವರ ಗಮನಕ್ಕೆ ಈ ವಿಚಾರನ ತಂದಾರ. ಹೀಗಾಗಿ ಅರುಣ್ ಜೋಶಿ ಪಠ್ಯ ಪುಸ್ತಕ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ, ರಾಜ್ಯಪಾಲರ ಮತ್ತು UGCಗೂ ಪತ್ರವನ್ನ ಬರೆದಾರ. ಇಲ್ಲದೆ ಹೋದ್ರೆ ಕೋರ್ಟ್ ಅಲ್ಲಿ ದಾವೆ ಹೂಡುವುದಾಗಿ ಕೂಡ ಎಚ್ಚರಿಕೆ ಕೊಟ್ಟಾರ. ಸಂವಿಧಾನ ವಿರೋಧಿ, ದೇಶ ವಿರೋಧಿ, ಭಾರತದ ಏಕತೆ ವಿರೋಧಿಯಾಗಿದೆ. ಅದಕ್ಕೆ ಇದನ್ನು ತಕ್ಷಣ ಕುಲಪತಿಗಳು ಸಂಬಂಧಪಟ್ಟವರು ವಾಪಸ್ ತಗೋಬೇಕು ಮತ್ತು ಈ ರೀತಿ ಪಠ್ಯ ಪುಸ್ತಕ ಸೇರ್ಲಿಕ್ಕೆ ಕಾರಣರಾದವ್ರ ಮೇಲೆ ಕ್ರಮ ತಗೋಬೇಕು. ಇಲ್ಲದೇ ಇದ್ರೆ ಕಾನೂನು ರೀತಿ ಕ್ರಮ ತಗೊಳ್ಳಕ್ಕೆ ನಾವು ಸಿದ್ಧರಾಗ್ತೀವಿ. ನನ್ನ ಬಂದ ಜನ ದೇಶದ ಏಕತೆಗೆ ಇಲ್ಲಿ ಪಠ್ಯ ಇರಬೇಕು ಹೊರತು ದೇಶ ವಿಭಜಿಸುವ, ಜಾತಿ ವಿಭಜಿಸುವ, ಧರ್ಮ ವಿಭಜಿಸುವ ಪಠ್ಯ ಇರಬಾರದು ಅನ್ನೋ ನೋವಿನೊಂದಿಗೆ ಅವರಿಗೆ ಮತ್ತು ರಾಜ್ಯಪಾಲರಿಗೆ, ಪ್ರಸಾರಾಂಗದವರಿಗೆ, ಕನ್ನಡ ಅಧ್ಯಯನ ಪೀಠದವರಿಗೆ ಬರೆದ ಪತ್ರವನ್ನು ರಿಲೀಸ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಭಾಗದ ಎಲ್ಲ ಪಕ್ಷದ ಶಾಸಕರು, ಸಂಸದರು ಕೂಡ ಈ ಒಂದು ಮಾಹಿತಿ. ಇನ್ನು ಅಧ್ಯಯನ ಪ್ರವಾಸದ ಹೆಸರಿನಾಗ ಬೆಳಗಾವಿ ಮಹಾನಗರ ಜನತೆ ತೆರಿಗೆ ಹಣ ಪೋಲಾಗತೈತಿ. ವಿಶೇಷ ಅನುದಾನ ಇಲ್ಲದ ಬೆಳಗಾವಿ ಮಹಾನಗರ ಪಾಲಿಕೆ ಕಂಗಾಲಾಗಿ ಹೋಗೈತಿ. ಇದರ ಮಧ್ಯೆ 30 ಲಕ್ಷ ಹಣ ವೆಚ್ಚ ಮಾಡಿ ಸದಸ್ಯರು, ಅಧಿಕಾರಿಗಳು ಚಂಡೀಗಢ ಪ್ರವಾಸಕ್ಕೆ ಹೋಗ್ಯಾರ. ಚಂಡೀಗಢ ಸ್ಮಾರ್ಟ್ ಸಿಟಿ ನಗರ ಅಭಿವೃದ್ಧಿ ಬಗ್ಗೆ ಅಧ್ಯಯನ ಹೆಸರಿನಾಗ ಸದಸ್ಯರು, ಸಿಬ್ಬಂದಿ ಜನವರಿ 27ನೇ ತಾರೀಕಿಂದ 30ನೇ ತಾರೀಕಿನವರೆಗೆ 3 ದಿನ ಪ್ರವಾಸ ಕೈಗೊಳ್ತಾರಂತ. ಪ್ರವಾಸ ಮಾಡಲಿ, ಅದರ ಪ್ರವಾಸ ಮಾಡಿದ ನಂತರ ಅಲ್ಲಿ ಹೆಂಗೆ ಅಭಿವೃದ್ಧಿ ಮಾಡ್ಯಾರ ಇಲ್ಲೂ ಹಂಗ ಅಭಿವೃದ್ಧಿ ಮಾಡಬೇಕು. ಅಂದ್ರೆ ಈ ಪ್ರವಾಸ ಸಾರ್ಥಕ. ಇಲ್ಲ ಅಂದ್ರೆ ಬರೀ ಮೋಜು ಮಸ್ತಿಗೆ ಹೋಗ್ಯಾರಂತ ಲೆಕ್ಕ. ಮೀಟರ್ ಬಡ್ಡಿ ಜನರ ಶೋಷಣೆಯನ್ನು ಸರ್ಕಾರ ಸಹಿಸೋದಿಲ್ಲ ಅಂತ HK ಪಾಟೀಲ್ ಸಾಹೇಬರು ಆಕ್ರೋಶ ವ್ಯಕ್ತಪಡಿಸಾರ. ಗದಗ್ನಾಗ ಅವರು ಮಾತಾಡಿದ್ದು, ಮೀಟರ್ ಬಡ್ಡಿ ಮತ್ತ ಜನರಿಂದ ಅತಿ ಹೆಚ್ಚು ಬಡ್ಡಿ ಹಾಕಿ ಶೋಷಣೆ ಮಾಡೋ ಕುಳಗಳಿಗೆ ಸರ್ಕಾರ ಸುಮ್ಮನೆ ಬಿಡಂಗಿಲ್ಲ. ಅದಕ್ಕೆ ಬೇಕಾಗಿರೋ ಕಾನೂನು ಪೊಲೀಸ್ ಇಲಾಖೆ ಮಾಡುತ್ತಾ. ಮೀಟರ್ ಬಡ್ಡಿಯಿಂದ ಶೋಷಣೆ ಆದವರು ದೂರು ಕೊಡಕ್ ಮುಂದೆ ಬರಬೇಕು. ಮನ್ಯಾಗ ರೂಮ್ನಾಗ ಕೂತ್ಕೊಂಡು ಹೇಳ್ತೀನಿ ಅಂದ್ರೆ ನಡೆಯಂಗಿಲ್ಲ. ದೂರು ಕೊಟ್ರ ಮುಂದಿನ ಕ್ರಮ ಸರ್ಕಾರ ತಗೊಳುತ್ತ ಅಂತ ಪಾಟೀಲ್ ಅವರು ಹೇಳ್ಯಾರ. ಮೀಟರ್ ಬಡ್ಡಿ ಜನರ ಶೋಷಣೆಯನ್ನು ಸರ್ಕಾರ ಸಹಿಸೋದಿಲ್ಲ. ಈ ಮೀಟರ್ ಬಡ್ಡಿ ಹಾಗೂ ಜನರನ್ನು ಅತಿ ಹೆಚ್ಚು ಬಡ್ಡಿ ಹಾಕಿ ಶೋಷಣೆ ಮಾಡುವಂಥವ್ರು ಏನದಾರ ಅವ್ರನ್ನ ರಾಜ್ಯ ಸರ್ಕಾರ ಮಟ್ಟ ಹಾಕ್ತದೆ. ಅದಕ್ಕೆ ಬೇಕಾಗಿರುವಂಥ ಕಾನೂನು, ಅದನ್ನು ಕಾನೂನು ಬಳಕೆ ಮಾಡುವಂಥದ್ದನ್ನು ನಮ್ಮ ಪೊಲೀಸ್ ಇಲಾಖೆ ಮಾಡ್ತದೆ. ಅದು ಗೊತ್ತಿಲ್ಲ, ಯಾಕಂದರೆ ಕಂಪ್ಲೇಂಟ್ ಕೊಡೋರು ಮುಂದೆ ಬರಬೇಕಾಗ್ತದೆ. ಇದೇ ಟೈಮ್ನಾಗ ತುಂಗಭದ್ರಾ ನದಿ ನೀರು ಹಸಿರು ಬಣ್ಣಕ್ಕೆ ತಿರುಗಿದ ವಿಚಾರಕ್ಕೆ ಪಾಟೀಲ್ ಅವರು ಪ್ರತಿಕ್ರಿಯೆ ನೀಡಿದರು. ವಿಜಯನಗರ ಶುಗರ್ ಫ್ಯಾಕ್ಟರಿ ತ್ಯಾಜ್ಯದಿಂದ ಹಸಿರು ಬಣ್ಣಕ್ಕೆ ತಿರುಗಿದೆಯಾ ಅನ್ನುವಂಥ ಅನುಮಾನ ಐತಿ. ಈ ವಿಷಯ ಜಿಲ್ಲಾಡಳಿತ ಗಂಭೀರವಾಗಿ ತಗೊಂಡೈತಿ. ಇದೇ 20ನೇ ತಾರೀಕು ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾರ್ಖಾನೆಗೆ ನೋಟಿಸ್ ಕೊಟ್ಟಿವಿ, ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡ್ತೀವಿ ಅಂತ ಸಚಿವ HK ಪಾಟೀಲ್ ಸಾಹೇಬ್ರು ಹೇಳ್ಯಾರ. ನಮ್ಮ ತುಂಗಭದ್ರಾ ನದಿಯೊಳಗೆ
ಆ ಕೊರ್ಲಳ್ಳಿ ಗಂಗಾಪುರ ಏರಿಯಾದೊಳಗೆ ಹಸಿರು ನೀರು ಬರ್ತಾಯಿತ್ತು. ಆ ಹಸಿರು ನೀರು ಬರೋದನ್ನು ನೀವು ಗಂಭೀರವಾಗಿ ತೊಗೊಂಡ್ರಿ, ಸಹಜವಾಗಿ ನಾವು ಗಂಭೀರವಾಗಿ ತೊಗೊಂಡಿದ್ದೀವಿ. ನಾವು ಅದು ಯಾಕಾಗುತ್ತೆ ಅನ್ನೋದನ್ನು ನೋಡಿದಾಗ ಅಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಇದೆ. ಹಂಪಿ ಉತ್ಸವನ ಸರ್ಕಾರಿ ಉತ್ಸವ ಅಂತ ಮಾಡದೆ ಜನೋತ್ಸವವಾಗಿ ಆಚರಿಸಬೇಕು ಅಂತ ಒತ್ತಾಯಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಹಾಗೇನ ಜಿಲ್ಲಾಧಿಕಾರಿ ಅವರಿಗೆ ಒಂದು ಪತ್ರ ಬರೆದಿರೋದು. ಕಳೆದ ಬಾರಿ ಲೋಪಾನ ಮತ್ತೆ ರಿಪೀಟ್ ಮಾಡಬಾರದು ಅಂತ ಹೇಳಿ ಮಾಜಿ ಉಪಮುಖ್ಯಮಂತ್ರಿ ಹಂಪಿ ಉತ್ಸವದ ರೂವಾರಿ ದಿವಂಗತ ಎಂಪಿ ಪ್ರಕಾಶ್ ಅವರ ಹೆಸರನ್ನ ವೇದಿಕೆಗೆ ಇಡಬೇಕು. ಇದರ ಜೊತೆಗೆ ಹಿಂದಿ ಕನ್ನಡ ಚಲನಚಿತ್ರ ನಟ ನಟಿ ಗಾಯಕರನ್ನ ಕರೆಸಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡೋ ಬದಲು ನಮ್ಮ ಸ್ಥಳೀಯ ಪಾರಂಪರಿಕ ಕಲಾವಿದರನ್ನ ಕರೆಸಿ ಅವರಿಗೆ ಪ್ರಾಶಸ್ತ್ಯ ಕೊಡ್ರಿ ಅಂತ ಹೇಳ್ಯಾರ. ಲಾರಿ ಟ್ಯಾಂಕರ್ ನಡುವ ಮುಖಾಮುಖಿ ಡಿಕ್ಕಿ ಹೊಡೆದು ಟ್ಯಾಂಕರ್ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕಲಬುರಗಿ ತಾಲೂಕಿನ ಗೊಬ್ಬೂರು ಕ್ರಾಸ್ ಹತ್ರ ನಡೆದಿರೋದು. 22 ವರ್ಷದ ಅನಿಲ್ ಮೃತ ದುರ್ದೈವಿ, ಲಾರಿ ಚಾಲಕನಿಗೆ ಗಂಭೀರವಾಗಿ ಗಾಯಗಳಾಗಿರು. ಕಳೆದ ವರ್ಷ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ದಿನದಿಂದ ದಿನಕ್ಕೆ ಯಾವ ರೀತಿ ವಿಶೇಷತೆಯನ್ನ ಪಡೆದುಕೊಂಡಿತ್ತು. ಮತ್ತೊಂದು ಕಡೆ ಕಳೆದ ವರ್ಷ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ದಿನವೇ ಒಂದು ಕರು ಕೂಡ ಹುಟ್ಟಿತ್ತು. ಕರುವಿನ ಮೊದಲ ವರ್ಷದ ಹುಟ್ಟುಹಬ್ಬವನ್ನ ಕರುವಿನ ಮಾಲೀಕ ವಿಜೃಂಭಣೆಯಿಂದ ಆಚರಣೆ ಮಾಡ್ಯಾರ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗೋನಾಳದಾಗ. ಸಾರಿಗೆ ಬಸ್ ಮತ್ತು ಟ್ರ್ಯಾಕ್ಟರ್ ನಡುವೆ ಅಪಘಾತ ಸಂಭವಿಸಿ ಟ್ರ್ಯಾಕ್ಟರ್ ಮುಗುಚಿ ಬಿದ್ದು ಬಸ್ ಹೊಲಕ್ಕೆ ನುಗ್ಗಿದೆ. ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕಿನ ಬನ್ನಿಗೋಳ ಗ್ರಾಮದೊಳಗೆ ಈ ಘಟನೆ ನಡೆದಿರೋದು.